ಆಡ್ಕೊಂತಿದ್ದಾಳೆ ನೋಡ್ರಿ. ಏನಂದ್ರೆ ಅದಕ್ಕಿಂತ ಮುಂಚೆ ಏನಂದ್ರೆ ಸೊ ಹಾಗೆ ಒಂದು ಇನ್ಸಿಡೆಂಟ್ ಆಯ್ತು. ಬ್ಯಾಂಗ್ಳೂರ್ ಬರದ್ದೇ ಬೇಡ ಅನ್ನೋಷ್ಟು ಬೇಜಾರಾಗ್ತಿತ್ತು. ಎತ್ತಕ್ಲ ನಿಂಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ 5:15 ಆಗ್ತಾ ಇದೆ. ನಾವೆಲ್ಲರೂ ಸೇರ್ಕೊಂಡು ಬ್ಯಾಂಗ್ಳೂರ್ ಹೊರಟಿದೀವಿ. ಎಲ್ಲ ರೆಡಿ ಇದ್ದಾರೆ ನೋಡಿ. ಸೂಟ್ ಕೇಸ್ ಎಲ್ಲ ರೆಡಿ ಇದೆ. ಈಗ ಹೊರಟಿದೀವಿ. ಟ್ರೈನ್ ಬರುತ್ತೆ. ಬೆಂಗಳೂರಿಗೆ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ. ಸ್ಕೂಲ್ ಸೂಟ್ ಕೇಸ್ ನೋಡಿದ್ರೆ 1 ತಿಂಗಳು ಹೋಗಿ ಅಲ್ಲೇ ಇದ್ಬಿಡ್ಬೇಕು, ಆ ರೀತಿ ಪ್ಯಾಕ್ ಮಾಡಿದ್ದೀನಿ. ಬರೀ 4 ದಿನಕ್ಕೆ. ತಗೊಂಡಿದ್ದೀನಿ. ಕಾಂಕ್ರೀಟ್ ತಗೊಂಡಿದ್ದೀವಿ. ಕಾಂಕ್ರೀಟ್ ಏನಂತಾರೆ ಇದಕ್ಕೆ? ಕ್ರೊಸಾಂಟ್. ಏನಂದ್ರೆ ಅದಕ್ಕಿಂತ ಮುಂಚೆ ಏನಂದ್ರೆ ಕಾಂಕ್ರೀಟಾ? ಕ್ರೊಸಾಂಟ್ ಕಣ ಮಗನೇ ಅದು. ನನಗೆ ಅದೆಲ್ಲ ಗೊತ್ತಾಗಲ್ವಾ? ನೋಡು ಗುಣ, ನಿನಗೆ ಬರೀ ತಿನ್ನೋದೊಂದು ಗೊತ್ತು ಅಂತ ಹೇಳ್ತಿದ್ದಾಳೆ ರಚನಕ್ಕ. ನೀನು 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 ಹೊಡೆದು ಒಂದು ತೆಳಗಾಗಿರೋದಂತ ನೋಡು. ಇಲ್ಲಿ ಜಗಳ ಶುರು ಮಾಡ್ಬೇಡ್ರಿ ಇಬ್ರು ಸೇರ್ಕೊಂಡು. ಗುಣ, ಸ್ಟಾಪ್ ಇಟ್ ಪ್ಲೀಸ್. ಇಬ್ರು ಯಾವಾಗ ಜಗಳ ಆಡ್ತಾರೆ, ಯಾವಾಗ ಒಂದಾಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಟೈಮ್ಸ್ ನಾನು ಇವರಿಬ್ರು ಮಧ್ಯೆ ಹೋಗೋದೇ ಇಲ್ಲ. ಈಟ್ 5 ಸ್ಟಾರ್, ಡೂ ನಥಿಂಗ್ ಅನ್ನೋ ರೀತಿ ಕೂತ್ಬಿಡ್ತೀನಿ. ಸೂಪರ್ ಆಗಿ ಸನ್ ರೈಸ್ ಆಗ್ತಾ ಇತ್ತು. ಒಂದ್ ಶಾರ್ಟ್ ತಗೊಂಡೆ. ಹಾಗೆ ತಿರುಗಿ ನೋಡಿದ್ರೆ ನನ್ನ ಮಗನಿಗೆ ಜುಟ್ಟು ಹಾಕ್ಬಿಟ್ಟಿದ್ಲು ನನ್ನ ಮಗಳು. ಅದ್ರಲ್ಲೂ ಅವ್ನು ಮಾಡ್ತಿರೋ ಫೇಸಸ್ ಗೆ ತುಂಬಾ ಫನಿಯಾಗಿ ಕಾಣ್ತಾ ಇದ್ದ. ನನ್ ಇಬ್ರು ತಂಗಿಯರು ಇರೋದು ಬ್ಯಾಂಗ್ಳೂರಲ್ಲಿ, ನಾನ್ ಮಾತ್ರ ಇರೋದು ಕಡೂರಲ್ಲಿ. ಅವ್ರಿಬ್ರನ್ನ ನಾನು ಮೀಟ್ ಮಾಡೋದೇ ಯಾವ್ದಾದ್ರು ಫಂಕ್ಷನ್ಸ್ ಇದ್ದಾಗ, ಇಲ್ಲಾಂದ್ರೆ ಈ ರೀತಿ ಹಾಲಿಡೇಸ್ ಇದ್ದಾಗ ಮಾತ್ರ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಮಾಸ್ಕ್ ಹಾಕೊಂಡಿದ್ರು ನನ್ನ ವಿಡಿಯೋಸ್ ನೋಡೋರು ನನ್ನನ್ನ ಬಾರಿ ಬೇಗ ಗುರ್ತಿಡ್ಬಿಡ್ತಾರೆ. ಸೊ ಹಾಗೆ ಒಂದು ಇನ್ಸಿಡೆಂಟ್ ಆಯ್ತು. ಮೆಜೆಸ್ಟಿಕಲ್ ಟ್ರೈನ್ ಇಳಿದು ಮೆಟ್ರೋ ಹತ್ಕೊಂಡು ನನ್ನ ತಂಗಿ ಮನೆಗೆ ಹೋಗೋವಾಗ ಪಕ್ಕದಲ್ಲಿ ಕೂತಿರೋ ಆ ಪ್ರಿಟಿ ಗರ್ಲ್ ನನ್ನನ್ನ ನೋಡಿ ಗುರ್ತಿಡ್ದು ಅವರಾಗೆ ನನ್ನನ್ನ ಮಾತಾಡ್ಸಿದ್ರು. ಐ ವಾಸ್ ಸೋ ಹ್ಯಾಪಿ. ಬ್ಯಾಂಗ್ಳೂರಲ್ಲಿ ಬಂದು ಇಳಿತಿದ್ದ ಹಾಗೇನೆ ಈ ರೀತಿ ಒಬ್ರು ಸಿಕ್ಕಿ ಮಾತಾಡಿಸಿದಾಗ ನನಗೂ ನನ್ನ ಮಕ್ಳುಗಳಿಗೂ ತುಂಬಾನೇ ಖುಷಿ ಆಯ್ತು. ವ್ಲಾಗಿಂಗ್ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಯಾರೇ ಬಂದ್ ಮಾತಾಡ್ಸಿದ್ರು ಅವ್ರನ್ನು ನಮ್ಮ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದು ತಕ್ಷಣಕ್ಕೆ ಮೈಂಡಿಗೆ ಹೊಳಿಯಲ್ಲ. ಸ್ವಲ್ಪ ಮೆಟ್ರೋದು ಕ್ಲಿಪ್ ತಗೊಳ್ಳೋಣ ಅಂತ ರೆಕಾರ್ಡ್ ಮಾಡುವಾಗ ಅವರು ಪಕ್ಕದಲ್ಲೇ ಕೂತಿರೋದು ಒಂಚೂರು ಕಾಣಿಸುತ್ತೆ ನೋಡಿ. ನನ್ ಮಗ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಕೂತಿದ್ರಿಂದ ತುಂಬಾನೇ ಕ್ವೆಶನ್ಸ್ ಕೇಳ್ತಾ ಇದ್ದ, ಅದೇನು ಇದೇನು ಅಂತೇಳಿ. ಮೆಟ್ರೋಗಿಂತ ಮುಂಚೆ ಬ್ಯಾಂಗ್ಳೂರಿಗೆ ಬರೋವಾಗೆಲ್ಲ ಟ್ಯಾಕ್ಸಿಲಿ ಹೋಗ್ತಿದ್ವಿ ತಂಗಿಯರ್ ಮನೆಗೆ. ಅವಾಗ ಟ್ರಾಫಿಕ್ ಅಲ್ಲೇ ತುಂಬಾ ಟೈಮ್ ಸ್ಪೆಂಡ್ ಆಗಿ ಹೋಗ್ಬಿಡ್ತಿತ್ತು. ಬ್ಯಾಂಗ್ಳೂರ್ ಬರದ್ದೇ ಬೇಡ ಅನ್ನೋಷ್ಟು ಬೇಜಾರಾಗ್ತಿತ್ತು. ಆದ್ರೆ ಈಗ ಮೆಟ್ರೋ ಇರೋದ್ರಿಂದ ತುಂಬಾನೇ ಕನ್ವೀನಿಯಂಟ್ ಆಗಿದೆ. ನನ್ನ ಮೊದಲನೇ ತಂಗಿ ಮನೆಗೆ ಬಂದು ರೀಚ್ ಆದ್ವಿ ಫೈನಲಿ. ನನ್ ತಂಗಿ ನನಗೆ ತೋರಿಸ್ಬೇಡ, ನಾನು ರೆಡಿನೇ ಆಗಿಲ್ಲ, ಆಮೇಲೆ ರೆಡಿ ಆದ್ಮೇಲೆ ನಿನ್ ಬ್ಲಾಗ್ ಅಲ್ಲಿ ತೋರ್ಸು ಅಂದ್ಲು. ಸೊ ಅದಕ್ಕೆ ಅವಳಿಗೆ ತೋರಿಸ್ತಾ ಇಲ್ಲ. वीडियो ನನ್ನ ಮಗಳು ಸ್ವಲ್ಪ ಸುಸ್ತಾಗಿದ್ಲು, ಆದ್ರೆ ನನ್ನ ಮಗ ಮಾತ್ರ ಸುಸ್ತೇ ಆಗಿರ್ಲಿಲ್ಲ. ಅವನ್ ಯಾವಾಗ್ಲೂ ಕುಣಿಯೋ ರೀತಿನೇ ಕುಣಿತಾ ಇದ್ದ ನೋಡಿ. ಫೈನಲಿ ನನ್ನ ತಂಗಿ ರೆಡಿಯಾಗಿ ಬಂದಿದ್ದಾಳೆ. ನಾನು ಅವ್ರ ಮನೆಗೆ ಹೋದಾಗ್ಲಿಂದ ನನ್ನ ತಂಗಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನಮ್ಮ ಮನೆ ಚೆನ್ನಾಗಿಲ್ಲ, ತೋರಿಸ್ಬಿಡ ಮಂಗಳ ಅಂತ. ನನಗೇನ್ ಅನ್ಸುತ್ತೆ ಅಂದ್ರೆ ಮನೆಗಿಂತ ಮನ್ಸು ಚೆನ್ನಾಗಿರ್ಬೇಕು ಅಲ್ವಾ ಗಾಯ್ಸ್? ನೋಡಕ್ಕೆ ಬೆಂಗಳೂರಿಗೆ ನಾವು ಬಂದಿರೋದು. ಹುಷಾರಿಲ್ಲ. ಹೇಗಿದ್ದೀರಾ ಬೋಲು? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಬೋಲು? ಚೆನ್ನಾಗಿದ್ದೀರಾ? ಇದರ್ ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ಇದರ್ ಬೇಕು. ನಂದು ಊಟ ಆಯ್ತು ಹೇಳು. ಊಟ ಆಯ್ತು. ನಿಮ್ದು ಊಟ ಆಯ್ತಾ? ನಿಮ್ದು ಊಟ ಆಯ್ತಾ? ನಿಮ್ದು ಊಟ ಆಯ್ತಾ? ಊಟ ಆಯ್ತಾ? ನಂದು ಊಟ ಆಯ್ತು. ನಂದು ಊಟ ಆಯ್ತು. ನಿಮ್ಮನೆಗೆ ನಾನು ಬರ್ತೀನಿ. ಬರ್ಲಾ? ಬಾಯ್. ಏನೇ ಮಲ?
ಏನಂದೆ? ಏನ್ ಹೇಳ್ದೆ ಈಗ? ನೀನೇನೋ ಹೇಳ್ದಲ್ಲ, ನೋಡಿ ಅಷ್ಟು ಸುಂದರವಾಗಿ ಆಗ್ಬಿಟ್ಟಿದ್ದೀನಿ ಅಲ್ಲ? ನಿಜ? ಆಡ್ಕೊಂತಿದ್ದಾಳೆ ನೋಡ್ರಿ, ಆಡ್ಕೊಂತಿದ್ದಾಳೆ. ಮುಖದ ಮೇಲೆ ಬಳ್ಕೊಂಡಿದ್ದಾಳೆ. ಸ್ವಲ್ಪ ಮೇಕಪ್ ಮಾಡಿದಕ್ಕೆ ಹಿಂಗ ಅಂತಿದ್ದಾಳೆ ನೋಡ್ರಿ. ಹೌದು, ಇಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ. ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನಾ? ಎಲ್ಲಿಗೆ ಹೊರಟಿದೀವಿ ಮಲ ಈಗ? ನಾವು ಲೇಕ್ ಹತ್ರ ಹೊರಟಿದೀವಿ. ಲೇಕ್ ಇಲ್ಲ ಪಕ್ಕದಲ್ಲಿ ನಮ್ ಲೇಔಟಿನ್ ಲೇಕ್ ಇದೆ. ಹಾ. ಸೊ ಅಲ್ಲಿ ಲೇಕ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಜನ ಇರ್ತಾರ ಅಲ್ಲಿ? ಜನ ಇರಲ್ಲ. ತಡಿ, ಶೂ ಹಾಕೊಳ್ತೀನಿ ಫಸ್ಟ್ ಕರೆಕ್ಟ್ ಆಗಿ. ಅಲ್ಲೋಗಿ ಒದ್ದಾಡೋದ್ ಬೇಡ. ಕೋಟ್ ಚೆನ್ನಾಗಿದ್ಯಾ ನೋಡು. ಈ ಕೋಟ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಗೊಂಡೆ? ಜುಡಿಯೋದಿಂದ ತಗೊಂಡೆ. ಶಿವಮೊಗ್ಗಕ್ಕೆ ಹೋಗಿದ್ನಲ್ಲ ಜುಡಿಯೋಗೆ. ಓ, ಹೊಸ ಜೋಡಿಯ ಶುರು ಆಗಿದೆಯಲ್ಲ ಶಿವಮೊಗ್ಗದಲ್ಲಿ, ಅಲ್ಲಿಂದ ತಗೊಂಡ್ಯಾ? ಅಷ್ಟು ಓವರ್ ಆಗಿ ಮಾತಾಡಲ್ಲ, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಮಾಮೂಲಿ ಮಾತಾಡೋ ರೀತಿ ಅಕ್ಕ ತಂಗಿರು ಹೆಂಗ್ ಮಾತಾಡ್ತಾರ ಆ ರೀತಿ. ಈ ಕಡೆ ಬಂದ, ಈ ಫೇಸ್ ಸರಿ ಕಾಣಲ್ಲ, ಈ ಫೇಸ್ ನಮ್ದು ಚೆನ್ನಾಗ್ ಕಾಣುತ್ತೆ. ಈ ಕಡೆ ಹೋಗ್ಬೇಕು, ಈ ಕಡೆಯಿಂದ. ಇವಾಗ ಈ ಸೈಡ್ ಹೋಗ್ಬೇಕು. ಈ ಸೈಡ್ ಅಲ್ಲಿ ಎಂಡಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಲೇಕ್. ಈ ಕ್ರಾಸ್ ಎಂಡಲ್ ಇರೋದೇ ಲೇಕಾ? ಲೇಕ್ ಅಂದ್ರೆ ದೊಡ್ಡದಿದ್ಯಾ ಸ್ವಲ್ಪ ಸಣ್ಣದ? ಸಣ್ಣ ಲೇಕು. ಈ ಲೇಔಟಿಗೆ ಬೇಕಾಗಿರೋದು ಲೇಕು. ಯಾಕಂದ್ರೆ ಈ ಲೇಔಟ್ ಅಲ್ಲಿರೋ ಜನ ಈವ್ನಿಂಗ್ ವಾಕಿಂಗಿಗೆ, ಸೊ ಈಗ ಟೀನೇಜರ್ಸ್ ಬೇಕಿದ್ರೆ ರನ್ನಿಂಗು ಮಾಡ್ಬೋದು, ಆ ಥರ ಜಾಗ ಇದೆ. ಬಟ್ ಸೈಕ್ಲಿಂಗಿಗೆಲ್ಲ ಪರ್ಮಿಷನ್ ಕೊಡಲ್ಲ. ಬಟ್ ವಾಕಿಂಗ್ ಮೋಸ್ಟ್ ಆಫ್ ಆಲ್ ಇಲ್ಲಿ ವಯಸ್ಸಾದವರೇ ಬರ್ತಾರೆ ವಾಕಿಂಗಿಗೆ. ಓಕೆ. ನಾನು ಈ ಲೇಔಟಲ್ಲಿ ಇಟ್ಕೊಂಡೆ ಈ ಲೇಕಿಗೆ ನಾನು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 3 to 4 ಟೈಮ್ಸೇ ಹೋಗಿರೋದು. ಯಾಕಂದರೆ ಕೆಲಸ ಮಾಡಿ ಎದ್ದು ಕೂರ್ತಾ ಇದ್ದಂಗೆ ಎಲ್ಲೂ ಹೋಗ್ಬೇಕು ಅನ್ನೋ ಟೈಮೇ ಸಿಗೋದಿಲ್ಲ. ಸೊ ಎಲ್ಲಾರ ಹೋಗ್ಬೇಕು ಅಂದರೆ ಈ ಲೇಕ್ನ ಒಂದು ರೌಂಡ್ ಹೊಡಿಯೋಷ್ಟ್ರೊಳಗೆ ಸುಸ್ತಾಗಿ ಹೋಗುತ್ತೆ. ಅದಕ್ಕೆ ಒಂದು ರೌಂಡ್ ಹೊಡಿಯೋದ್ರೊಳಗೆ ಸುಸ್ತಾಗತ್ತೆ ಅಂದ್ರೆ ಯಾವ ತರ ಇರ್ಬೋದಪ್ಪ ಆ ಲೇಕು? ದೊಡ್ಡದಾಗಿದೆ ಸರ್ಕಲ್ ದೊಡ್ಡದಾಗಿದೆ. ಇಲ್ಲಿಂದ ಅದೇನಾ? ಇದೆ ಲೇಕು. ತುಂಬಾ ದೊಡ್ಡದೇ ಅನಿಸ್ತಿದೆ ನನಗೆ. ದೊಡ್ಡದೇ. ಈ ಲೇಔಟ್ ಅವ್ರಿಗೇನೆ ಮಾಡಿರೋದು ಲೇಕ್ ಇದು. ಅಂದ್ರೆ ಇಂಟೆನ್ಷನಲಿ ಕ್ರಿಯೇಟ್ ಮಾಡಿರೋದು? ಕ್ರಿಯೇಟ್ ಮಾಡಿಲ್ಲ. ಈ ಲೇಕ್ ಇದ್ದಿದ್ರಿಂದ ಲೇಕ್ ವೀವ್ ಲೇಔಟ್ ಮಾಡಿರೋದು, ಅಲ್ಲಿ ತಗೊಂಡಿರೋದು. ಲೇಕ್ ವೀವ್ ಲೇಔಟ್ ಅಂತ ಇದಕ್ಕೆ ಹೇಳೋದಿಲ್ಲಿ. ಇದನ್ನ ಈ ಲೇಔಟಿಗೆ ನಮ್ಮ ಲೇಔಟಿಂದಕ್ಕಿಂತ ಜಾಸ್ತಿ ಹೊರಗಿಂದ ಜನನೇ ಜಾಸ್ತಿ ಬರೋದು. ಯಾಕಂದ್ರೆ ಬೇರೆಯವ್ರಿಗೆ ಲೇಔಟ್ ಸಿಗ್ಲಿಲ್ಲ, ವಾಕಿಂಗ್ ಜಾಗ ಇಲ್ಲ ಅಂತ ಅನ್ನೋರೇ ಬರ್ತಾರೆ. ಜಾಗ ಇರೋರು ಬರೋದಿಲ್ಲ. ಮನೆ ಹತ್ರ ಇರೋರು ಬರಲ್ಲ, ದೂರದಿಂದ ಹುಡ್ಕೊಂಡ್ ಬರ್ತಾರೆ. ಯಾವಾಗ್ಲೂ ಹಂಗೆ ಆಗೋದು. ಈ ದೇವಸ್ಥಾನಗಳಾಗ್ಲಿ, ವಿಸಿಟಿಂಗ್ ಪ್ಲೇಸಸ್ ಆಗ್ಲಿ ನೋಡು, ಅದೇ ಊರ್ನವರು ಆ ಜಾಗನ ಹೋಗಿ ಪದೇ ನೋಡಲ್ಲ. ಬೇರೆ ಊರಿಂದ ಬರೋರೆ ಅದನ್ನೆಲ್ಲ ನೋಡ್ತಾ ಕೂತ್ಕೊಳ್ಳೋದು. ಇಲ್ಲಿಂದ ಹಿಡಿದು ಆ ಕಡೆಯಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು. ಹೌದಾ? ಕ್ಲಾಕಿಗೆ ಇಲ್ಲಿ ನಡ್ಕೊಂಡು ಹೋಗೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಈವ್ನಿಂಗ್ 6 ಗಾಳಿ ಹೊಡಿತಾ ಇರುತ್ತೆ, ವೆದರ್ ಚೆನ್ನಾಗಿರುತ್ತೆ. ಈ ಲೇಕ್ ಇಂದ ಒಂಥರ ಗಾಳಿ ಚೆನ್ನಾಗೂ ಬರ್ತಾ ಇರುತ್ತಲ್ವಾ? ಅಲ್ಲಿ ಏನೋ ಹೋಗ್ತಾ ಇದೆ ಅನ್ಸ್ತದಲ್ಲ? ಅದು ಬಾತ್ಕೋಳಿ, ಕಪ್ಪು ಬಾತ್ಕೋಳಿ ಬರುತ್ತಲ್ಲ, ಅಲ್ಲಿ ವಾಟರ್ ಒಳಗಡೆ ಇರುತ್ತೆ, ಕಾಣಿಸ್ತಾ ಇಲ್ಲ ಅಲ್ಲಿ. ಕೆಳಗಡೆ ಇಳಿಬೋದಾ? ಇಳಿಬೋದು, ಹಂಗೆ ಹಾರಿ ಈಜ್ಕೊಂಡು ಹೋಗ್ಬೋದು, ಹಾರಿ ಈಜ್ಬೋದು. ಎತ್ತಕ್ಲ ನಿಂಗೆ? ನೀರಲ್ಲಿ ಬಬ್ಲಿ. ಅದ್ರಲ್ಲಿ ಫ್ಲಾಟ್ ಸರ್ಫೇಸ್ ಅಂತ ಏನಿರಲ್ಲ, ಹೆಂಗ್ ಬೇಕು ಹಂಗ ಹೋಗಿ ಮುಳುಗೋಗ್ಬಿಡ್ತಾರೆ ನೋಡು. ಈ ನೀರೇ ತುಂಬ್ಕೊಂಡಿರೋದು. ಬಿಸಿಲಲ್ಲಿ ಹೊರಗಡೆ ಹೋಗಿ ಬರ್ತಿದಂಗೆ ತುಂಬಾ ಸುಸ್ತಾಗೋಯ್ತು. ನನ್ನ ತಂಗಿ ಅಡುಗೆ ಮಾಡ್ತಾ ಇದ್ದಾಳೆ. ಸೊ ಈಗ ಊಟ ಮಾಡಿ ಆರಾಮಾಗಿ ಮಲಗ್ತೀವಿ. ನಾಳೆ ಪ್ಲಾನ್ ಏನಪ್ಪಾ ಅಂದ್ರೆ, ನಾಳೆ ನಾನು ಒಬ್ರು ಮನೆಗೆ ಹೋಗ್ತಾ ಇದ್ದೀನಿ. ಅವರು ಒಂದು ಕ್ರಿಯೇಟರೇ. ಸೊ ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಹೇಗಾಗುತ್ತೆ ನೋಡೋಣ. ನನ್ನ ವಿಡಿಯೋ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ. ವ್ಲಾಗ್ಸ್ಗಳು ಸ್ವಲ್ಪ ಬೋರಿಂಗ್ ಆಗಿರ್ಬೋದು, ಬಟ್ ಆದರೆ ನನ್ನ ಪ್ರಯತ್ನ ಆದಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದಿದೆ. ಸೊ ಅದಕ್ಕೆ ಮುಂದೆ ಹೋಗ್ತಾ ಇಂಪ್ರೂವ್ ಮಾಡ್ಕೊಳ್ತೀನಿ. ಸೊ ಕಂಟಿನ್ಯೂ ಮಾಡ್ತಾ ಇದ್ರೆ ಆ ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ ಅಂತ ನಾನು ನಂಬ್ತೀನಿ. ಸ್ವಲ್ಪ ದಿವಸ ಗ್ಯಾಪ್ ಬಿಟ್ಟಿದ್ದಕ್ಕೆ ನನ್ನ ಲಾಸ್ಟ್ ವ್ಲಾಗಿಗೆ ಬರೀ 500 ವ್ಯೂಸ್ನು ಬಂದಿಲ್ಲ. ಸೊ 500 ವ್ಯೂಸ್ ಬಂದಿಲ್ಲ ಅಂತೇಳಿ ನಾನು
ಲೈಕ್ಸೇ ಬೀಳ್ತಿಲ್ಲ ವ್ಯೂಸೇ ಬೀಳ್ತಿಲ್ಲ ಅಂತ ಸ್ಟಾಪ್ ಮಾಡೋ ಅಂಥವಳು ಅಲ್ವೇ ಅಲ್ಲ. ಒಂದೇನಾದರೂ ಮಾಡಬೇಕು ಅಂತ ಛಲ ಹಿಡಿದ್ಬಿಟ್ರೆ ಮಾಡೇ ಮಾಡ್ತೀನಿ. ಆ ಥರ ನನ್ನ ಕ್ಯಾರೆಕ್ಟರೇ ಅದು. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಏನೇನು ಮಾಡ್ಬೋದು ಅಂತ ಐಡಿಯಾಗಳನ್ನು ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.